ಎಲ್ರಿಗೂ ಶುಭ ಸಂಜೆ. ನಾವೆಲ್ಲ ರೋಜಾ ಫಿಲಮಲ್ಲಿ ಒಂದು ಹಾಡು ಕೇಳಿರ್ತೀವಿ. ಆಸಾಮ್ ಸೇ ಗುಜರಾತ್ ತಕ್, ಬೆಂಗಾಲ್ ಸೇ ಮಹಾರಾಷ್ಟ್ರ ತಕ್, ಜಾತಿ ಅನೇಕ್ ಗುಣ ಏಕ್ ಹೈ, ಭಾಷಾ ಅನೇಕ್ ಸುರ್ ಏಕ್ ಹೈ, ಕಶ್ಮೀರ್ ಸೇ ಮದ್ರಾಸ್ ತಕ್, ಕಹ್ ದೋ ಸಬಿ ಹಮ್ ಏಕ್ ಹೈ. ಕರೆಕ್ಟ್ ತಾನೆ? ಈ ಹಾಡಲ್ಲಿ ಎಷ್ಟು ಅರ್ಥ ಇದೆ? ಸೊ ಕಾಶ್ಮೀರಿಂದ ಮಡ್ರಾಸ್ವರೆಗೂ ನಾವೆಲ್ಲ ಒಂದೇ. ಈ ಹಾಡಲ್ಲಿ ಕೇಳಕ್ಕೆ ಮಾತ್ರ ಚೆನ್ನಾಗಿದೆ. ಹೀಗೆ ಅಂದ್ಕೊಂಡು ನಮ್ಮ ಬಾಲಾಜಿ ಲೇಔಟ್ನ ಶುಭಾ ಆ್ಯಂಡ್ ಫ್ಯಾಮಿಲಿ, ಹಾಗೆ ಎಷ್ಟೋ ಜನ 2025 ಏಪ್ರಿಲ್ 22ನೇ ತಾರೀಕು ಲಾಸ್ಟ್ ಇಯರು ಕಾಶ್ಮೀರ್ಗೆ ಹೋಗ್ತಾರೆ. ಕಾಶ್ಮೀರ್ ಅಂದರೆ ಎಲ್ರಿಗೂ ಇಷ್ಟ. ಜನ್ನತ್ ಅಂದರೆ ಏನು? ಹೆವೆನ್ ಆನ್ ಅರ್ತ್, ಅಥವಾ ಸ್ವರ್ಗಲೋಕನೇ ದರಗಿಳ್ದಿರೋ ಹಾಗಿದೆ ಕಾಶ್ಮೀರ್. ನಿಜಕ್ಕೂ ಹಾಗೇ ಇದೆ, ಇವತ್ತಿಗೂ ಹಾಗೇ ಇದೆ. ಅವ್ರು ಹೋದಾಗ ಅವ್ರಿಗೆಲ್ಲೂ ಊಹೆ ಇರಲ್ಲ. 4 ಜನ ಟೆರರಿಸ್ಟು ಕಾಡೊಳಗಡೆಯಿಂದ ಬಂದು ಮನಸೋ ಇಚ್ಛೆ ಗಂಡ ಹೆಂಡತಿ ಮಕ್ಕಳು ನೋಡದೆ ಶೂಟೌಟ್ ಮಾಡ್ತಾರೆ ಅಂತ. ಈ ಶೂಟೌಟಿಂದ ಹೇಗಾರು ಬಚಾವಾಗ್ಬಿಡೋಣ ಅಂತ ಶುಭಾ ಅವ್ರ ಫ್ಯಾಮಿಲಿ ಒಂದು ಯೋಚನೆ ಮಾಡ್ತಾರೆ. ಮಗನ್ನ ಕೆಳಗಡೆ ಟೆಂಟ್ ಕೆಳಗಡೆ ಮಲಗಿಸಿ, ಮಗನ ಮೇಲೆ ಅಪ್ಪ, ಅಪ್ಪನ ಮೇಲೆ ಅಮ್ಮ, ಇನ್ನೊಂದು ದಾವಣಗೆರೆ ಫ್ಯಾಮಿಲಿ, ಇನ್ನೂ ಅನೇಕ ಜನರು ಮಲ್ಕೊಂಡ್ಬಿಡ್ತಾರೆ. ಮಗನಾರು ಉಳಿಲಿ, ನಾವು ಸತ್ರೂ ಪರವಾಗಿಲ್ಲ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಮಲ್ಕೊಂಡಿರ್ತಾರೆ. ಹಾಗೆ ಶುಭಾ ಅವ್ರಿಗೆ ಅನಿಸುತ್ತೆ, ಹೇಗಾರು ಮಾಡೋದು ಬ್ಯಾಗ್ ತೊಗೊಂಬೋಣ, ಬ್ಯಾಗಲ್ಲಿ ಆಧಾರ್ ಕಾರ್ಡು, ಏರ್ ಟಿಕೆಟು, ಅದು ಇದು ಹೋಟೆಲ್ದು ಏನೇನೋ ಇದೆ. ಬ್ಯಾಗ್ ತೊಗೊಂಬಿಟ್ಟು ಇಲ್ಲಿಂದ ಹೇಗೋ ಎಸ್ಕೇಪ್ ಆಗಿಬಿಟ್ರೆ ನಾವು ಆಚೆ ಹೋಗೋದು ಈಸಿ ಅಂತ ಬ್ಯಾಗ್ ತೊಗೊಳಕ್ಕೆ ಬಗ್ಗಿ ಹಿಂಗೆ ತೊಗೊಬೇಕಾರೆ ಅವ್ರ ಕಿವಿ ಪಕ್ಕ ಏನೋ ಹೋದಂಗೆ ಅನಿಸುತ್ತೆ. ಫ್ಯೂ ಸೆಕೆಂಡ್ಸ್ ಆದಮೇಲೆ ಭೂಮಿ ಮೇಲಿಂದ ಮಣ್ಣು ಎಗರ್ದಾಗ ಗೊತ್ತಾಗುತ್ತೆ ಅವ್ರ ಕಿವಿ ಪಕ್ಕ ಹೋಗಿದ್ದು AK-47 ಬುಲೆಟ್. ಐ ರಿಪೀಟ್, ಇಟ್ಸ್ AK-47 ಬುಲೆಟ್. ದೇವ್ರ ದಯಾನೋ ಅಥವಾ ಅವ್ರ ಮನೆ ದೇವರು ಶಿರಸಿ ಮಾರಿಕಾಂಬಾ ದೇವಿ ದಯಾನೋ ನನಗೆ ಗೊತ್ತಿಲ್ಲ. ಅವರು ಬುಲೆಟಿಂದ ಜಸ್ಟ್ ಕ್ಷಣದಲ್ಲಿ ಪಾರಾಗಿದ್ದಾರೆ. ಸೊ ಅವತ್ತು ಏಪ್ರಿಲ್ 22ನೇ ತಾರೀಕು ಅವರು ವ್ಯಾಲಿ ಮೇಲೆ ಹೋಗ್ತಾರೆ. ಮಗ ತುಂಬ ಹಶು, ಮ್ಯಾಗಿ ಬೇಕು ಅಂದ್ಬಿಟ್ಟು ಮ್ಯಾಗಿ ತಿನ್ನೋಣ ಅಂತ ಟೆಂಟ್ ಹತ್ರ ಬರ್ತಾರೆ. ಇದೇ ಇನ್ಸಿಡೆಂಟಿಂದ ಅವ್ರು ಬಚಾವಾದರು ಅನಿಸುತ್ತೆ. ಈ ಫುಲ್ ಎಪಿಸೋಡು ಅವರು ಶ್ರೀನಗರಿಂದ ನೆಕ್ಸ್ಟ್ ಡೇ 22ನೇ ತಾರೀಕು ಪೆಹಲ್ಗಾಮ್ ಅಟ್ಯಾಕ್ ನಡೆದ ಜಾಗಕ್ಕೆ ಹೋಗ್ತಾರೆ. ಅದರ ಹೆಸರು ಬೈಸನ್ ವ್ಯಾಲಿ ಅಂತ. ಆ ವ್ಯಾಲಿ ಮೇಲೆ ಹೋದಾಗ ಟೆರರಿಸ್ಟ್ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತು ಶೂಟೌಟ್ ಮಾಡ್ತಾರೆ, ಎಷ್ಟು ಜನನ ಸಾಯಿಸಿರ್ತಾರೆ, ಇವ್ರು 7 ಕಿಲೋಮೀಟ್ರ್ ಜೀವನ ಇಟ್ಕೊಂಡು ಹೆಂಗೆ ಕೇಳಿದ್ದು ಬಂದರು. ಈ ಎಲ್ಲ ಫುಲ್ ಎಪಿಸೋಡ್ ನೋಡಬೇಕಂದ್ರೆ ನವನಾರಿ ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭಾ ಅವ್ರ ಮನದಾಳದ ಮಾತು ಕೇಳಿದ ಮೇಲೆ ನನಗೂ ಭಯ ಆಗುತ್ತೆ. ನಮ್ಮ ಲೈಫ್ ಎಷ್ಟು ಸೇಫ್ಟಿ ಇದೆ, ಎಷ್ಟು ಸೆಕ್ಯೂರ್ಡ್ ಇದೆ ಗೊತ್ತಿಲ್ಲ. ಬಟ್ ಎಲ್ಲರೂ ಧೈರ್ಯವಾಗಿರೋಣ.